ವೆಲ್ಕಮ್ ಬ್ಯಾಕ್ ಟು ಪರಿಮಳಾಸ್ ಕ್ರಿಯೇಟಿವಿಟಿ ಚಾನಲ್. ಇವತ್ತು ನಾವು ಮೂಲಂಗಿ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಗ್ಯಾಸ್ ಸ್ಟವನ್ನು ಹಚ್ಚಿ ಬಾಣಲೆಯನ್ನಿಟ್ಟು 1 ಚಮಚ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಮೂಲಂಗಿಯನ್ನು ಸ್ಲೈಸ್ಗಳಾಗಿ ಕಟ್ ಮಾಡಿಕೊಂಡು ಬಾಣಲೆಗೆ ಹಾಕಬೇಕು. ಅದನ್ನು ಚೆನ್ನಾಗಿ ತಿರುಗುತ್ತಾ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಮೂಲಂಗಿ ಅಂದ ತಕ್ಷಣ ಮೂಗು ಮುರಿಯುವವರೇ ಜಾಸ್ತಿ. ಅದರ ವಾಸನೆಯನ್ನು ಬಹಳ ಜನ ಇಷ್ಟಪಡೋದಿಲ್ಲ. ಆದರೆ ಈ ರೀತಿ ಹುರಿದುಕೊಂಡಾಗ ಸ್ವಲ್ಪ ಅದು ವಾಸನೆಯನ್ನು ಕಳೆದುಕೊಳ್ಳುತ್ತದೆ, ತಿನ್ನಲು ರುಚಿಯಾಗೂ ಇರುತ್ತದೆ ಮತ್ತು ಮೂಲಂಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಮೂಲಂಗಿಯಿಂದ ಬಹಳಷ್ಟು ವ್ಯಂಜನಗಳನ್ನು ತಯಾರಿಸಲಾಗ್ತದೆ. ಮೂಲಂಗಿ ಪರೋಟ, ಕೋಸಂಬರಿ, ಚಟ್ನಿ, ಪಲ್ಯ ಮುಂತಾದವುಗಳನ್ನು ತಯಾರಿಸಲಾಗ್ತದೆ. ಆ ಹುರಿದುಕೊಂಡ ಮೂಲಂಗಿಗೆ 1 ಚಮಚ ಅರಿಶಿಣ ಪುಡಿ, 2 ಚಮಚ ಅಚ್ಚು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ತಿರುವಬೇಕು. ಮೂಲಂಗಿ ಚೆನ್ನಾಗಿ ಬೆಂದ ನಂತರ ಮೂಲಂಗಿ ಫ್ರೈ ಸವಿಯಲು ಸಿದ್ಧ. ಇದನ್ನು ರೊಟ್ಟಿ ಮತ್ತು ಚಪಾತಿಯೊಡನೆ ಸೈಡ್ ಡಿಶ್ ಆಗಿ ಬಳಸಬಹುದಾಗಿದೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.